ಹೆಚ್ಚಳ, ಗಗನಕ್ಕೇರಿದ ಹುರುಳಿಕಾಯಿ ಬೆಲೆ, ಮೂಗಿನ ಮೇಲೆ ಬೆರಳಿಟ್ಟುಕೊಂಡ ಗ್ರಾಹಕರು. ಜಮೀನಿನಲ್ಲಿ ಜಿಂಕೆ ಶವ ಪತ್ತೆ, ಆತಂಕ ಸೃಷ್ಟಿಸಿದ ಹೆಜ್ಜೆ ಗುರುತು, ಭಯಭೀತರಾಗಿರುವ ಗ್ರಾಮಸ್ಥರು. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ್ದ ಪೊಲೀಸ್ ಪೇದೆಗಳು, ಮೇಲಾಧಿಕಾರಿಗಳ ವೈಖರಿಗೆ ಆಕ್ರೋಶ, ಬೆನ್ನಿಗೆ ನಿಂತ ಅಹಿಂದ ಸಂಘಟನೆಗಳ ಒಕ್ಕೂಟ. ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಸಹಜ, ಸೇವೆಯಲ್ಲಿ ಸಮಾಜದ ಏಳಿಗೆ ಬಯಸಬೇಕು, ನ್ಯಾಯಾಧೀಶರಾದ ಲಾವಣ್ಯ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಮದುವೆ ಇನ್ನಿತರ ಸಮಾರಂಭಗಳಲ್ಲಿ ಈ ತರಕಾರಿ ಇಲ್ಲ ಅಂದರೆ ಊಟದ ಅರ್ಥನೇ ಇರೋಲ್ಲ. ಅಂತಹ ತರಕಾರಿಯ ಬೆಲೆ ಗಗನಕ್ಕೇರಿದೆ. 1 kg ಬೆಲೆ ಕೇಳಿದರೆ ಸಾಕು, ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಾಗಿದೆ. ಅದ್ಯಾವ ತರಕಾರಿ ಅಂತೀರಾ? ಈ ವರದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಬೆಳೆದ ತರಕಾರಿ ಅಂದರೆ ದೇಶವ್ಯಾಪ್ತಿಯಲ್ಲಿ ಬೇಡಿಕೆ ಹೆಚ್ಚು. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಿಂದ ಸಾವಿರಾರು ಟನ್ಗಳಷ್ಟು ತರಕಾರಿ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಗೆ ರಫ್ತಾಗುತ್ತೆ. ಆದರೆ ಈ ವರ್ಷ ಬರಗಾಲ ಬಂದು ಇದೊಂದು ಕಂಟರಿಯದ ಬಿಸಿಲು ಚಿಕ್ಕಬಳ್ಳಾಪುರದಲ್ಲಿ ದಾಖಲಾಗಿ ರೈತರು ಬೆಳೆದ ಬೆಳೆಗಳಿಗೆ ಉಷ್ಣಾಂಶ ಹೆಚ್ಚಾಗಿ ಇಳುವರಿ ಸಿಗದೆ ಪರದಾಡುವಂತಾಗಿದೆ. ಇಂಥದ್ರಲ್ಲಿ ಮಾರುಕಟ್ಟೆಯಲ್ಲಿ ಬೀನ್ಸ್ ಬೆಲೆ ಕೇಳಿ ಮೂಗಿನ ಮೇಲೆ ಬೆರಳಿಟ್ಟವರೇ ಹೆಚ್ಚು. ಬೇಸಿಗೆಯಲ್ಲಿ ಜನರು ಹುರುಳಿಕಾಯಿ ಹೆಚ್ಚಾಗಿ ಬಳಸುತ್ತಾರೆ. ಬೇರೆ ತರಕಾರಿಗಳಿಗೆ ಹೋಲಿಸಿದ್ರೆ ಇದು ಹೆಚ್ಚು ತಂಪು ಎಂಬ ಭಾವನೆ ಜನರಲ್ಲಿ ಇದೆ. ಈಗ ಮದುವೆಗಳ ಕಾಲ, ಎಲ್ಲೆಲ್ಲೂ ದ್ಯಾವ್ರಗಳು ಬೇರೆ ನಡೀತಿದೆ. ಪಲ್ಯಕ್ಕೆ ಬೀನ್ಸ್ ಇಲ್ಲದಿದ್ರೆ ಊಟ ರುಚಿಸುವುದಿಲ್ಲ. ಹಾಗಾಗಿ ಈ ಬೀನ್ಸ್ಗೆ ಹೆಚ್ಚಿನ ಬೇಡಿಕೆ ಇದೆ. ಮಾರುಕಟ್ಟೆಗೆ 10 ಮೂಟೆ ಬರುವ ಜಾಗದಲ್ಲಿ ಬರೀ 3 ಮೂಟೆ ಬರುತ್ತಿರುವ ಕಾರಣ ಬೇಡಿಕೆ ಹೆಚ್ಚಾಗಿದ್ದು 10 kgಗೆ 1500 ರಿಂದ 1800 ರೂವರೆಗೆ ಇದ್ದು ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಈಗ ಬೀನ್ಸ್ ಏನಾಗಿದೆ ಅಂದರೆ 1 kg ಬೆಲೆ 100 ರೂಪಾಯಿಗೆ ತಿನ್ನೋಕ್ಕಾಗಲ್ಲ. ಅಂಥ ಬೀನ್ಸು 180, 200 ರೂಪಾಯಿ kg ಕೊಟ್ಟರು ಒಳ್ಳೆ ಬೀನ್ಸ್ ಸಿಗ್ತಾ ಇಲ್ಲ. ಕಾರಣ ಏನು ಅಂದರೆ, 1 ಎಕರೆನಲ್ಲಿ ನೀನು ಈ ಸುಮಾರು 10 ಟನ್ ಬೀನ್ಸ್ ಬೆಳೆಯೋ ಜಾಗದಲ್ಲಿ 2 ಟನ್ ಬೀನ್ಸ್ ಬರುತ್ತೆ ಅಷ್ಟೇ. ಯಾಕೆ ಅಂದರೆ ಈ ವಿಪರೀತ ಟೆಂಪ್ರೇಚರ್ನಿಂದ 10 ಹೂವು, ಒಂದು ಬೀನ್ಸ್ ಗಿಡದಲ್ಲಿ 10 ಹೂವು ಇದ್ದರೆ ಅದರಲ್ಲಿ 2 ಕಾಯಿ ಕಚ್ಕೊಳ್ಳುತ್ತೆ. ಅದರಿಂದ ಬೀನ್ಸ್ ಬರೋದು ಬರೇ ನೀನು 20 ಚೀಲ ಬರುತ್ತೆ 1 ಎಕರೆ ಬಯಲಿಗೆ, ಫಸ್ಟ್ನಿಂದ ಲಾಸ್ಟ್ವರೆಗೂ. ಕೆಲವು ಗಿಡ ಅಂತೂ ಬರೋದೇ ಇಲ್ಲ, ಕೆಲವರು ಬೆಳೆದಿರೋನು ಬಿಟ್ಬಿಟ್ಟಿದ್ದಾರೆ. ನಮ್ಮ ಮಾರ್ಕೆಟ್ಗೆ ಸುಮಾರು 50 ಟನ್ ಬೀನ್ಸ್ ಬರೋ ಅಂತ, ನಮ್ಮ ಹುಳ್ಳಿಕಾಯಿ ಬೀನ್ಸ್ ಮಾರೋ ಅಂಥ ಮಾರ್ಕೆಟಲ್ಲಿ ಈಗ ಬರ್ತಾ ಇರೋದು 1 ಟನ್ ಬೀನ್ಸ್ ಬರ್ತಾ ಇಲ್ಲ. ಇಡೀ ಚಿಕ್ಕಬಳ್ಳಾಪುರಕ್ಕೆ 1 ಟನ್ ಬೀನ್ಸ್ ಬರ್ತಾ ಇಲ್ಲ. ಬೇರೆ ತರಕಾರಿಗಳು ಅಷ್ಟೇ, ಈಗ ಸೌತೆಕಾಯಿ ಆಗ್ಬೋದು, ಬೇರೆ ಬಜ್ಜಿ ಮೆಣಸಿಕಾಯಿ ಆಗ್ಬೋದು, ಹೀರೆಕಾಯಿ ಆಗ್ಬೋದು. ಇದು ಯಾವಾಗ ನಮ್ಮದು 30-32 ಡಿಗ್ರಿ ಇರ್ತಾ ಇತ್ತು, ಈಗ 40 ಡಿಗ್ರಿ ಯಾವಾಗ ಆಯಿತು, ಇದು ಯಥೇಚ್ಛವಾಗಿ ಉಷ್ಣಾಂಶ ಆಗಿರೋದ್ರಿಂದ ಏನು ಬೆಳೆಗೆ 20 ಚೀಲ ಬೀನ್ಸ್ 180 ರೂಪಾಯಿ ಬೆಳೆದ್ರು, 180 ರೂಪಾಯಿ kgಗೆ ಬೆಲೆ ಬಂದ್ರೂ ರೈತನ ಮುಖದಲ್ಲಿ ನಗು ಇಲ್ಲ. ಯಾಕೆ ಅಂತೇಳಂದರೆ, ಅವನು 10 ಟನ್ ಬೀನ್ಸ್ ಬೆಳೆದು ಜಾಗದಲ್ಲಿ 20 ಚೀಲ 1 ಟನ್ನು 500 kgನೂ ಬೆಳೆಯೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಆಗಿದೆ. ಅದರಿಂದ ಹುಳ್ಳಿಕಾಯಿ ಬೆಲೆ ಆಗಿದೆ. 1 kg ಬೀನ್ಸ್ ಅಲ್ಲ ಸರ್, 1/4 kg ತಗೊಳಕ್ಕಾಗಲ್ಲ. ಒಳ್ಳೆ ಕ್ವಾಲಿಟಿ ಇಲ್ಲ. ಯಾಕೆ ಅಂದರೆ 1/4 kg ಬೀನ್ಸ್ಗೆ ತೊಗೊಳ್ಬೇಕು ಅಂತೇಳಂದರೆ ಅವನು ಚಿಲ್ಲರೆ ಅಂಗಡಿಯಲ್ಲಿ ನಿನಗೆ 80 ರೂಪಾಯಿ ಹೇಳ್ತಾನೆ. 80 ರೂಪಾಯಿ ಕೊಟ್ಟು ನೀನು 1/4 kg ಬೀನ್ಸ್ ತಗೊಂಡು ಒಂದು ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಕೂಲಿ ಮಾಡುವಂಥ ಜನಗಳು ಅವರು ಹೆಂಗೆ ತಗೊಂಡೋಗಿ ಜೀವನ ಮಾಡಬೇಕು? ರೈತನಿಗೆ ವರದಾನ ಅಲ್ಲ ಇದು, ವರದಾನ ಏನಿಲ್ಲ. ಮಳೆ ಬಿದ್ದು ಟೆಂಪ್ರೇಚರ್ ಕರೆಕ್ಟ್ ಆಗಿದ್ದಿದ್ರೆ ರೈತನಿಗೆ kgಗೆ 20-25 ರೂಪಾಯಿ ಬೆಲೆ ಸಿಕ್ಕಿದ್ರೆ ಸಾಕು, ರೈತನಿಗೆ ವರದಾನ ಅದು. ಇದು 170-180 ರೂಪಾಯಿ ವರದಾನ ಅಲ್ಲ. ಇಡೀ ನೀನು ಒಂದು ತಾಲೂಕಿನಲ್ಲೆಲ್ಲ ನೀನು ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆಲ್ಲ 20 ಚೀಲ ಬೀನ್ಸ್ ಬರಲಿಲ್ಲ ಅಂದರೆ ರೈತನಿಗೆ ಯಾವ ವರದಾನ ಐತೆ ಅಂತ ಹೇಳಿ. ಕಳೆದ 15 ವರ್ಷಗಳ ಹಿಂದೆ ಇದ್ದ ಬೆಲೆ ಈಗ ಬೇಸಿಗೆಯಿಂದ ಬಂದಿದ್ದು, ಬೇಸಿಗೆ ಉಷ್ಣಾಂಶದಿಂದ ಎಕರೆಗೆ 1 ಟನ್ ಬರುತ್ತಿದ್ದ ಬೀನ್ಸ್ ಈಗ 300 ರಿಂದ 400 kg ಸಿಗುತ್ತಿದೆ. ಬಿಸಿಲಿನ ತಾಪಕ್ಕೆ ಗಿಡದಲ್ಲಿ ಮೊಗ್ಗು ಮತ್ತು ಪಿಂದೆ ಬಾಡಿ ಹೋಗುತ್ತಿವೆ. ಹಾಗಾಗಿ ಇಳುವರಿ ಕಮ್ಮಿಯಾಗಿ ಹಾಕಿದ ಗಂಟು ಬರ್ತಿದೆ ಅಷ್ಟೇ. ಈ ರೇಟ್ನಲ್ಲಿ ಕಾಯಿ ಒಳ್ಳೆ ಇಳುವರಿ ಬಂದಿದ್ರೆ 5-6 ಲಕ್ಷದಷ್ಟು ಲಾಭದ ನಿರೀಕ್ಷೆ ಮಾಡಬಹುದೆಂದು ರೈತರು ಹೇಳುತ್ತಿದ್ದಾರೆ. ನಮ್ಮ ಹೆಸರು ಮಧುಸೂದನ್ ಅಂತ. ನಾವು ಚಿಕ್ಕಬಳ್ಳಾಪುರ ತಾಲೂಕು ಮಂಚಿನಬಾಲೆ ಗ್ರಾಮ ಪಕ್ಕದ, ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹಳ್ಳಿ ನಮ್ಮದು. ನಾವೀಗ ಬೀನ್ಸು ಒಂದು 2 ಎಕರೆ ಹಾರ್ವೆಸ್ಟ್ ಮಾಡಿದ್ದೀವಿ. ಈ ಟೆಂಪ್ರೇಚರ್ ಇದರಿಂದ ಸ್ವಲ್ಪ ಇಳುವರಿ ತುಂಬಾ ಕಮ್ಮಿ ಆಗಿದೆ. ಕಾರಣ ಮಳೆ ಕೊರತೆ. ಈ 2 ಎಕರೆಯಿಂದ ಹೆಚ್ಚು ಕಮ್ಮಿ ಒಂದು 15 ರಿಂದ 16-17 ಟನ್ ಬೀನ್ಸ್ ಬೆಳಿಬೋದು. ಈ ಬೀನ್ಸ್ಗೆ ಏನಿದ್ರು ಹೆಚ್ಚು ಕಮ್ಮಿ 23-27 ಡಿಗ್ರಿ ಟೆಂಪ್ರೇಚರ್ ಇರಬೇಕಷ್ಟೇ.
ಇದು 37-38 ಟೆಂಪ್ರೇಚರ್ ಆದಾಗ ಇದು ಬೆಳೆ ಆಗಲ್ಲ ಅಷ್ಟೊಂದು. ಈಗ ನಾವು 3ನೇ ಕಟಾವು ಮಾಡಿದ್ದೀವಿ. ಎಲ್ಲ ಇದುವರೆಗೂ 1 ಟನ್ ಬೀನ್ಸ್ ಕೊಯ್ಯೋಕ್ಕಾಗಲಿಲ್ಲ ನಾವು. ಅದರಿಂದ ಈ ಟೆಂಪ್ರೇಚರ್ ಕೊರತೆಯಿಂದ ನಮಗೂ ತುಂಬಾ ನಷ್ಟನೇ. ಹೆಚ್ಚು ಕಮ್ಮಿ ಒಂದು ಲಕ್ಷ ಆಸ್ಪಾಸ್ ಖರ್ಚಾಗಿದೆ. ಖರ್ಚಿನ ದುಡ್ಡು ಬಂದಿದೆ. ಇಲ್ಲಿಂದ ಆಚೆ ಮಳೆ ಏನಾದರೂ ಬಿದ್ದು ಇನ್ನು ಮತ್ತೇನಾದ್ರು ಗಿಡ ಚಿಗುರಿ ಮತ್ತೇನಾದ್ರೂ ಹೂವು ಪಿಂದೆ ಬಂದರೆ ಅದಂತ ಲಾಭ ಸಿಗ್ಬೋದು. ಅದು ಬೆಲೆ ಇದೆ. ಅದೇ ಇಳುವರಿ ಕೊರತೆಯಿಂದ ಈ ಉಷ್ಣಾಂಶ ಹೆಚ್ಚಿರೋದ್ರಿಂದ ಬೆಳೆ ಇಳುವರಿ ಕಮ್ಮಿ ಆಗಿದೆ. ನಾವು ಸರ್ ಅಗ್ರಿಕಲ್ಚರು ಪ್ಲಸ್ಸು ಬಿಸ್ನೆಸ್ಸು ನಾವು ವೆಜಿಟಬಲ್ ಮರ್ಚೆಂಟ್ ನಾವು ನಮ್ಮದು ತುಂಬ ಒಂದು 15-20 ಸ್ಟೇಟ್ಗಳು ಹೋಗುತ್ತೆ. ಅಲ್ಲ ಈ ರೇಟ್ ಇದ್ದರೆ ಹೆಚ್ಚು ಕಮ್ಮಿ ಒಂದು 15 ಲಕ್ಷ ಸಿಗ್ತಿತ್ತು ನಮಗೆ. ಒಂದು ಟೆಂಪ್ರೇಚರ್ ಕೊರತೆ ಇಲ್ಲ, ಮಳೆ ಬಂದಿದ್ರೂ ಸಾಕಾಗಿತ್ತು ನಮಗೆ. ಈ ಬೆಲೆಗೆ ಒಂದು 70-80 ರೂಪಾಯಿ ಕೆಜಿ ಸಿಕ್ಕಿದ್ರು ನಮಗೆ ಒಂದು 15 ಲಕ್ಷ ರೂಪಾಯಿ ನಮಗೆ ಇದಾಗ್ತಿತ್ತು. ಒಂದು 2 ಲಕ್ಷ ಖರ್ಚು ಹೋಗಿದ್ರು ಒಂದು 13 ಲಕ್ಷ ಉಳಿತಾಯ ಆಗ್ತಿತ್ತು. ಈ ಪರಿಸ್ಥಿತಿನಲ್ಲಿ ಲಾಭ ಏನಿಲ್ಲ. ಸುಮ್ಮನೆ ಬೆಲೆ ನೋಡಿ ನಾವು ಬಾಯಿ ಚಪ್ಸ್ಕೊಂಡಿರ್ತಾರ ಇದೆ ಅಷ್ಟೇ, ಇನ್ನೇನಿಲ್ಲ. ಶಾಮಗೌಡ ನಂದಿ ಇವಾಗ ಬಿಸಿಗೆ ಜಾಸ್ತಿ ಆಗಿ ಹೂವು ಪಿಂದೆ ಅರ್ಧ ಎಕರೆ ಬಿಸಿಗೆ ಜಾಸ್ತಿ ಆಗಿ ಹೂವು ಪಿಂದೆ ಕಚ್ಚಲ್ಲ. ನಮ್ಗೆ 50 ಮೂಟೆ ಬರೋದಾಗ ಒಂದು 15-20 ಮೂಟೆ ಬರೋದು ಹೆಚ್ಚು ಮಾತು. ಅಷ್ಟು ಬರೋಲ್ಲ, ಎಲ್ಲ ಒಂದು 5 ಮೂಟೆ 6 ಮೂಟೆ ಬರುತ್ತೆ. ಬಿಸಿ ಜಾಸ್ತಿಯಿಂದ ಟೆಂಪ್ರೇಚರ್ ಓವರ್ ಇರುತ್ತೆ. ಅದಕ್ಕಾಗಿ ಕಾಯಿ ಪಿಂದೆ ಕಚ್ಚಲ್ಲ. ನಾವು ಎಷ್ಟು ನೀರು ಬಿಟ್ಟರು ಅಷ್ಟೇ, ಎಷ್ಟು ಬೆಳೆ ಬೆಳೆದ್ರು ಅಷ್ಟೇ. ಬಂಡವಾಳ ಎಲ್ಲ ಬಂದಿದೆ. ಬಂಡವಾಳಕ್ಕೇನು ಮೋಸ ಏನಾಗಲ್ಲ ಈ ಬಿಸಿಯಲ್ಲಿ. ಬಟ್ ಬೆಳೆಯೋದು ಕಷ್ಟ, ತುಂಬ ಕಷ್ಟ. ನೀವು ಹಾಕಿರೋ ಅರ್ಧ ಎಕರೆಗೆ ಎಷ್ಟು ಮೂಟೆ ಸಿಗಬೇಕಾಗಿತ್ತು? ಈಗ ಎಷ್ಟು ಮೂಟೆ ಸಿಗ್ತದೆ? ಅರ್ಧ ಎಕರೆ 1 ಟನ್ ಸಿಗಬೇಕು. ಈಗೆಲ್ಲ ಒಂದು 7 ಮೂಟೆ 8 ಮೂಟೆ 10 ಮೂಟೆ ಸಿಗುತ್ತೆ ಅಷ್ಟೇ. 250-300 kg. ಆದ್ರೂ ಲಾಭ ಸಿಗ್ತಿದೆ ಅನ್ನೋ ಖುಷಿ ಇದೆಯಲ್ಲ? ಲಾಭ ಸಿಕ್ಕಿದೆ. ಲಾಭ ಏನೋ ಸಿಕ್ಕಿದೆ. ಒಟ್ಟಾರೆ ಬಿಸಿಲಿನ ಉಷ್ಣಾಂಶದಿಂದ ತರಕಾರಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲಿ ಬೀನ್ಸ್ಗೆ ಎಲ್ಲಿಲ್ಲದ ಬೆಲೆ ಬಂದಿದ್ದು ಕೆಜಿಗೆ 180-200 ಗಡಿ ದಾಟಿದೆ. ಆದರೆ ಬೀನ್ಸ್ ಪ್ರಿಯರು ಮಾತ್ರ ಕೊಸರಾಡಿ ಮಿತವಾಗಿ ಬಳಸಲು ಮುಂದಾಗಿದ್ರೆ ಇನ್ನು ಕೆಲವರು ಅದರ ಗೋಜಿಗೆ ಹೋಗುವುದನ್ನ ಬಿಟ್ಟಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಮೀನಿನಲ್ಲಿ ಜಿಂಕೆಯೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಕಾಡು ಪ್ರಾಣಿಗಳ ದಾಳಿ ಎಂಬ ಶಂಕೆ ವ್ಯಕ್ತವಾಗಿದೆ. ಇದರಿಂದ ಚಿರತೆ ದಾಳಿ ಎಂದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಂತಾಮಣಿ ತಾಲೂಕಿನ ಏನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಹಳ್ಳಿ ಗ್ರಾಮದಲ್ಲಿ ಜಿಂಕೆಯನ್ನ ಕಾಡು ಮೃಗಗಳು ಬೇಟೆಯಾಡಿ ಕೊಂದಿರುವ ಘಟನೆ ಮೋಟಮಾಕನಹಳ್ಳಿ ಹಾಗೂ ಕಾಚನಹಳ್ಳಿ ಕಾಡಂಚಿನಲ್ಲಿ ನಡೆದಿದೆ. ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಬೆಳಕಿನ ಜಾವ ರೈತರು ಹೊಲದ ಕಡೆ ಹೋದಾಗ ಘಟನೆ ಬೆಳಕಿಗೆ ಬಂದಿದೆ. ಹೊಲದಲ್ಲಿ ಸತ್ತ ಜಿಂಕೆಯ ಸುತ್ತ ಚಿರತೆಯ ಹೆಜ್ಜೆ ಗುರುತುಗಳು ಜನರಲ್ಲಿ ಇನ್ನಷ್ಟು ಭಯವನ್ನ ಸೃಷ್ಟಿಸಿದೆ. ಇನ್ನು ಸ್ಥಳಕ್ಕೆ ಚಿಂತಾಮಣಿ ವಲಯ ಅರಣ್ಯಾಧಿಕಾರಿ ಚಂದನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಜಿಂಕೆ ಮೇಲೆ ಚಿರತೆ ದಾಳಿ ಮಾಡಿಲ್ಲ, ಕಾಡು ನಾಯಿಗಳು ದಾಳಿ ಮಾಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಜಿಂಕೆ ಸತ್ತಿರುವ ಸ್ಥಳದಲ್ಲಿ ಈಗಾಗಲೇ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಶೀಘ್ರದಲ್ಲೇ ಬೋನ್ ಸಹ ಇಡಲಾಗುವುದು. ಸ್ಥಳೀಯರು ರಾತ್ರಿ ವೇಳೆ ಒಂಟಿಯಾಗಿ ಓಡಾಡದೆ ಎಚ್ಚರಿಕೆಯಿಂದ ಇರಿ, ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು.
ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10ನೇ ತರಗತಿ ಓದಿರಬೇಕು ಹಾಗೂ ಯಾವುದೇ ಪದವಿಯಾದರೂ ಓದಿರಬಹುದು. ವೇತನ 9ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 7022297221. ಮತ್ತೊಮ್ಮೆ 7022297221. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಪ್ರಶಾಂತವಾದ ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಟೆಡ್ ಕೂಡ ಅಪ್ರೂವ್ಡ್ ಆಗಿರುವಂತಹ ಈ ಖಾತಾ ಸೈಟುಗಳು ಮಾರಾಟಕ್ಕಿವೆ. ಸ್ಥಳ ವಾರ್ಡ್ ನಂಬರ್ 22, HS ಗಾರ್ಡನ್, ಬಚ್ಚರಡಿ ಲೇಔಟ್, ಚಿಕ್ಕಬಳ್ಳಾಪುರ. ಪಕ್ಕ ವಾಸ್ತು ಇರುವ ನಾರ್ತ್ ಅಂಡ್ ಈಸ್ಟ್ ಕಾರ್ನರ್ ಸೈಟುಗಳು ನಿಮಗಾಗಿ ಸಿದ್ಧಗೊಂಡಿದೆ. ನೀರು, UGD ಪಾರ್ಕ್, ಕಾಂಕ್ರೀಟ್ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9535354585 9035386212. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 17/5/2024 ರಿಂದ 19/5/2024. ಸ್ಥಳ ಸರ್ ಎಂ ವಿ ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ ರು 2,22,222 ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ ರು 1,11,111 ಮತ್ತು ಆಕರ್ಷಕ ಬಹುಮಾನ. SS ಗ್ರೂಪ್ನಿಂದ ಸಾದರಪಡಿಸುತ್ತಿರುವ RHL ಕ್ರಿಕೆಟ್ ಹಬ್ಬ 2024 ಕಣ್ತುಂಬಿಕೊಳ್ಳಿ. ಇತರೆ ಇವೆಂಟ್ ಮ್ಯಾನೇಜ್ಮೆಂಟ್ಗಳಿಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟೋಟಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಟ್ ಒನ್ ಸ್ಟೆಪ್, ಆಲ್ ಓವರ್ ಕರ್ನಾಟಕ, ಆಫೀಸ್ ಅಟ್ ಬೆಂಗಳೂರು, ಸಹಕಾರ ನಗರ್, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9901515143. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ.
ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EBAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ. ಶುಚಿ, ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು. ಅತ್ಯುತ್ತಮ CISCE ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನ ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್,
ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024ರ ಐಐಟಿ ಜೆಇಇ ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ವಿತ್ ಸಿಇಟಿ, ನೀಟ್ ಕೋಚಿಂಗ್, ಕಾಮರ್ಸ್, ಇಬಿಎಸಿಎಸ್, ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ಇತ್ತೀಚೆಗೆ ಪೊಲೀಸ್ ಪೇದೆಗಳು ನ್ಯಾಯಕ್ಕಾಗಿ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದರು. ಇದೀಗ ಅವರ ಬೆನ್ನಿಗೆ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ನಿಂತಿದ್ದು, ಪೊಲೀಸ್ ಮೇಲಾಧಿಕಾರಿಗಳ ವೈಖರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರಿನ ಬಳಿ ಇರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಬಳಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ತಮಗೆ ಮೇಲಧಿಕಾರಿಗಳಿಂದ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದರು. ಇದೀಗ ಇವರ ಬೆನ್ನಿಗೆ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ನಿಂತಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾಧ್ಯಮಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾತನಾಡಿ, ಜಾತಿ ಆಧಾರದಲ್ಲಿ ಪೊಲೀಸ್ ಪೇದೆಗಳಿಗೆ ಹಿರಿಯ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿದ್ದಾರೆ. ಯಾರೇ ತಪ್ಪು ಮಾಡಿದ್ದರೂ ಅದು ತಪ್ಪೆ. ಆದರೆ ಜಾತಿ ಆಧಾರದಲ್ಲಿ ಪೊಲೀಸ್ ಅಧಿಕಾರಿಗಳೇ ನೋಡಿದ್ರೆ ಹೇಗೆ? ಈ ಬಗ್ಗೆ 10 ದಿನಗಳ ಒಳಗಾಗಿ ಪ್ರತಿಭಟನೆ ನಡೆಸಿದ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನ್ಯಾಯ ದೊರಕಿಸದಿದ್ದರೆ 10 ದಿನಗಳ ನಂತರ ಚಿಕ್ಕಬಳ್ಳಾಪುರದಿಂದ ರಾಜಭವನ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಬಗ್ಗೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಲಾಗುವುದು ಎಂದು ಪೊಲೀಸ್ ಮೇಲಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಪಿ ನಾಗೇಶ ಆ ವ್ಯಕ್ತಿಗಳ ಒಳಗಡೆ ಇರುವಂತಹ ಜಾತಿವಾದ ಏನಿದೆ, ಜಾತಿ ರೋಗ ಏನಿದೆ, ಅದರ ವಿರುದ್ಧವಾಗಿ ನಮ್ಮ ಈ ಪತ್ರಿಕಾಗೋಷ್ಠಿ ನಾವೀಗ ರಾಜಭವನ್ ಚಲೋ ಮಾಡ್ತೀವಿ. ಆ ರೀತಿಯಾದಂತಹ ಜಾತಿ ರೋಗಿಗಳ ವಿರುದ್ಧ ಮಾಡುವಂಥದ್ದು, ಅದು ಪೊಲೀಸ್ ಇಲಾಖೆ ಆದರೂ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆದರೂ, ಆರೋಗ್ಯ ಇಲಾಖೆ ಆದರೂ, ಇಲ್ಲಿ ನಮಗೆ ಆ ವ್ಯಕ್ತಿಗಳ ನಡವಳಿಕೆಗಳು ಮುಖ್ಯ ಆಗ್ತದೆ. ಮತ್ತು ಸಾಮುದಾಯಿಕವಾಗಿ ಡಿಪಾರ್ಟ್ಮೆಂಟಲ್ ಅಂಗಡಿಗೆ ನಡೆಯಲ್ವಾ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತಾರೆ ಒಬ್ಬರಿಗೂ. ಇಲ್ಲಿ ಈ ಪ್ರಕರಣದಲ್ಲಿ ಏನು ಅಶೋಕ್ ಮತ್ತೆ ನರಸಿಂಹಮೂರ್ತಿ ಆರೋಪಿಗಳು ಅಂತ ಮಾಡಿದ್ದಾರೆ, ಇವ್ರ ಜೊತೆನಲ್ಲಿ ಇನ್ಸ್ಪೆಕ್ಟರ್ ರವಿಕುಮಾರ್ ಕೂಡ ಆರೋಪಿನೇ. ನೋಡಿ, ಇಲ್ಲಿ ರವಿಕುಮಾರ್ ಮತ್ತೆ ಇವ್ರ ಮೇಲೆ FIR ಆಗುತ್ತೆ. ಆದರೆ ಕೇವಲ 13 ದಿವಸದಲ್ಲಿ ಒಬ್ಬ PC ಆತ SC ಅಲ್ಲ ಅನ್ನೋ ಕಾರಣಕ್ಕೆ ಆತನ ಸಸ್ಪೆನ್ಷನ್ ರಿವೋಕ್ ಮಾಡ್ತಾರೆ, ಕೇವಲ 13 ದಿವಸಕ್ಕೆ. ಮತ್ತೆ ಇನ್ಸ್ಪೆಕ್ಟರ್ದು ಕೇವಲ 3 ತಿಂಗಳಿಗೆ ಅವರ ಸಸ್ಪೆನ್ಷನ್ ರಿವೋಕ್ ಮಾಡ್ತಾರೆ. ನೀವು ಗಮನಿಸಿ, ನಾವು ಸಹಜವಾಗಿ ಯೋಚನೆ ಮಾಡೋಣ. ಒಂದು ಅಪರಾಧ ನಡೆಯುವಂಥ ಜಾಗದಲ್ಲಿ, ಅಪರಾಧ ನಡೆದಿದೆ ಅಂತ ಮಾತಾಡೋಣ, ಈಗ ಎನ್ಕ್ವೈರಿ ಆದ್ಮೇಲೆ ನಡೆದಿರೋ ಜಾಗದಲ್ಲಿ ಅಲ್ಲಿ ಖುದ್ದು ದೈಹಿಕವಾಗಿ ಹಾಜರಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ರವಿಕುಮಾರ್ ಮತ್ತೆ ಈ 2 PC ಇವರು 3 ಜನರ ಮೇಲೆ ಆಗುವಂತಹ ಆರೋಪ ಅಥವಾ ಏನು FIR ತನಿಖೆ ಆಗುವಾಗ ಇವರಿಬ್ಬರನ್ನ ಬಿಟ್ಟು ಅವ್ರು ಮಾತ್ರ ಆರೋಪದಿಂದ ಹೆಂಗೆ ಮುಕ್ತರಾಗ್ತಾರೆ ಇನ್ಸ್ಪೆಕ್ಟರ್?
ಇದನ್ನ ಎಸ್ ಪಿ ಅವರು ಗಮನಿಸಬೇಕು. ಮತ್ತೆ ಇನ್ನೊಬ್ಬ PC ಆತ ಮಾತ್ರ ಹೇಗೆ ಆರೋಪದಿಂದ ಮುಕ್ತಿ ಆಗ್ತಾನೆ? ದಲಿತ ಸಮುದಾಯಗಳು ಮಾತ್ರ ಯಾಕೆ ಇಂಥ ಒಂದು ಶಿಕ್ಷೆಗೆ ಒಳಗಾಗಬೇಕು? ಇದನ್ನ ಅವರ ಹೆಂಡತಿ ತನ್ನ ಹಸುಗೂಸು ಹಿಡ್ಕೊಂಡೋಗಿ SP ಅವ್ರನ್ನ ಕೇಳುವಾಗ ನೀವು ಮಾತ್ರ ಮಕ್ಕಳ ಹುಟ್ಟೋದು ಅಂತಂದ್ರೆ ಇದು ಒಬ್ಬ ಜವಾಬ್ದಾರಿತ ಪೊಲೀಸ್ ಇಲಾಖೆಯ ಅಧಿಕಾರಿ ನಡೆದುವಂತಹ ರೀತಿ ಅಲ್ಲ. ಆ ನಡವಳಿಕೆಯನ್ನು ಅವರು ತಿದ್ದಬೇಕು. ಮತ್ತೆ ಅವ್ರ ಮೇಲೆ ತುಂಬಾ ಈ ಜಾಗದಲ್ಲಿ ಅದು ತೊಂದರೆ ಏನಾಗ್ತದೆ, ಉದ್ದೇಶಪೂರ್ವಕವಾಗಿ ಅವ್ರೆಲ್ಲ ಕೊಡ್ತಾ ಇದ್ದಾರೆ ಅಂತ. ಎನ್ಕ್ವೈರಿ ಟೈಮಲ್ಲಿ ನಾವು ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಇವರ ಏನು ಸಂಬಂಧಪಟ್ಟಂತ ವಿಚಾರ ಯಾಕೆ ನಾವು ಆರೋಪ ಮಾಡ್ತಾ ಇದ್ದೀವಿ, ಅವರ ಆಡಳಿತ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ದಾಖಲೆಗಳನ್ನು ಕೂಡ ನಾವು ರೆಡಿ ಇಟ್ಟಿದ್ದೀವಿ ಈ ಕ್ಷಣದಲ್ಲೂ. ಬಟ್ ಇಲ್ಲದನ್ನ ಪ್ರೆಸೆಂಟ್ ಮಾಡಿದ್ರೆ ವಿಷಯವನ್ನ ತಿರುಚೋದಕ್ಕೆ ಮತ್ತೆ ಏನು ಆರೋಪ ಇದೆಯಲ್ಲ PC-ಗಳನ್ನ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆರೋಪ ಮಾಡ್ತಾರೆ ಅನ್ನೋ ಎಚ್ಚರ ಬಂದ್ಬಿಡುತ್ತೆ. ನಾವು ಈಗಾಗಲೇ ಸ್ಪಷ್ಟಪಡಿಸಿದರೆ ಇದರಲ್ಲಿ ಅಶೋಕ್ ಆಗಲಿ ನರಸಿಂಹಮೂರ್ತಿ ಅವರಾಗಲಿ ಏನಾದರೂ ತಪ್ಪು ಮಾಡಿರ್ಬೋದು, ಗೊತ್ತಿಲ್ಲ. ತನಿಖೆ ಆಗಲಿ, ಶಿಕ್ಷೆ ಆಗಲಿ, ಶಿಕ್ಷೆ ಅನ್ನೋದು ಜಾತಿಯುತವಾಗಿ ಅವರಿಬ್ಬರಿಗೆ ಮಾತ್ರ ಆಗುವಂಥದ್ದಲ್ಲ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಹಿರಿಯ ಅಧಿಕಾರಿಗಳನ್ನು ಸೇರಿಸಿ ಶಿಕ್ಷೆ ಮಾಡಿದ್ರೆ ನಾಗರಿಕ ಸಮಾಜಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಕಾನೂನಿಗೆ ಮಾನ್ಯತೆ ಕೊಟ್ಟಂಗಾಗುತ್ತೆ. ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಆದರೆ ತಪ್ಪಾಗೋಗಿದೆ, ನಾವು ಮೇಲ್ವರ್ಗ, ಮೇಲ್ಜಾತಿ, ಮೇಲಧಿಕಾರಿಗಳನ್ನ ಮಾತ್ರ ಸೇವ್ ಮಾಡ್ಕೋತೀವಿ, ದಲಿತ ಸಮುದಾಯದವ್ರನ್ನ ಮಾತ್ರ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತಂದ್ರೆ ನಾವು ಕಣ್ಣು ಮುಚ್ಚಿಕೊಂಡು ಕೈ ಕೊಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಾನೂನು SP ಮಾತ್ರ ಇಲ್ಲ, ಸಾಮಾನ್ಯ ಒಬ್ಬ ಪೌರ ಕಾರ್ಮಿಕರಿಗೂ ಕೂಡ ಅದೇ ಕಾನೂನು, ಅದೇ CRPC, ಅದೇ IPC ಇದೆ, ನಮಗೂ ಕೂಡ ಅದಿದೆ. ಆಗ ಕಾನೂನು ರೀತಿ ರಿವಾಜುಗಳು ನಮಗೂ ಕೂಡ ಗೊತ್ತಿದೆ. ನಾವು ಇಲ್ಲಿಂದ ಪ್ರತಿಭಟನೆ ಮಾಡಿ ಸುಮ್ಮನಾಗ್ತಾರ? ಇಲ್ಲ, 100% ಇದರ ಕಾನೂನು ರೂಪಕ್ಕೆ ಹೇಗೆ ತಗೊಂಡೋಗ್ಬೇಕು, ಹೋರಾಟ ಮಾಡಬೇಕು, ಮಾಡ್ತೀವಿ. ರಾಜ್ಯಪಾಲರ ಗಮನಕ್ಕೂ ತರ್ತೀವಿ. ಯಾರಿಗೆ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಬಟ್ ಇಲ್ಲ ಅಂದರೆ ನೀವು ಅನಾವಶ್ಯಕವಾಗಿ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡುವಂಥದ್ದು, ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು, ಯಾವಾಗಲ್ಲ ಅವರ ಎನ್ಕ್ವೈರಿ ಕರೆಯುವಂಥದ್ದು, ಅವ್ರನ್ನ ಎಲ್ಲಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು, ರಜೆ ಕೇಳಿದ್ರೆ ರಜೆ ಕೊಡದೇ ಇರ್ತಕ್ಕಂಥದ್ದು, ಅವ್ರನ್ನ ಕರೆಸೋದು, ಅವಮಾನ ಮಾಡೋದು, ಕರೆಸೋದು, ಆ ಆಫೀಸ್ ಒಳಗೆ ಎಂಟ್ರಿ ಕೊಡದೇ ಇರೋದು, ಇದೆಲ್ಲವೂ ಕೂಡ ನಿಲ್ಲಬೇಕು. ಮಾನಸಿಕ ಕಿರುಕುಳ ನಿಲ್ಲಬೇಕು ಅಂತೇಳಿ ನಾವು SP-ಗೆ ಮನವಿ ಮಾಡೋ ಜೊತೆಗೆ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ನಾವು 10 ದಿನಗಳ ಕಾಲ ಗಡುವನ್ನು ಕೊಡ್ತಾ ಇದ್ದೀವಿ. ಅಷ್ಟರೊಳಗೆ ಸಮಸ್ಯೆ ಬಗೆಹರಿಲ್ಲ ಅಂದರೆ ನಾವು ಚಿಕ್ಕಬಳ್ಳಾಪುರದಿಂದ ರಾಜಭವನ ಚಲೋ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಮತ್ತು ಇಲ್ಲಿನ ಲೋಕಲ್ ಎಲ್ಲ ದಲಿತ ಸಂಘಟನೆಗಳು, ರಾಜ್ಯದ ಬೇರೆ ಬೇರೆ ಸಂಘಟನೆಗಳನ್ನು ಒಳಗೊಂಡಂತೆ ನಾವು ಇವತ್ತು, ಯಾಕಂದರೆ ಸಿದ್ದರಾಮಯ್ಯನವರು ನಾವು ದಲಿತ ಪರ ಸರ್ಕಾರ ಅಂತ ಹೇಳ್ತಾರೆ, ನಾನೇ ದಲಿತ ಅಂತ ಹೇಳ್ತಾರೆ, ನಮ್ಮ ಗೃಹ ಮಂತ್ರಿಗಳು ಸ್ವತಃ ಅವರೇ ದಲಿತರು. ಆದರೆ ಇವತ್ತು ಈ ಪ್ರಕರಣಗಳು ಇವರ ಆಡಳಿತದಲ್ಲೇ ಇಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇದೆಯಲ್ಲ, ಇದಕ್ಕೆ ಕ್ಷಮೆ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು, ಇತರ ದಲಿತ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಸಹಜವಾಗಿದ್ದರೂ ಸೇವಾ ಅವಧಿಯಲ್ಲಿ ನಾವು ಸಲ್ಲಿಸುವ ಕಾನೂನಿನ ಸೇವೆಗಳು ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸಿ ಸಮಾಜದ ಏಳಿಗೆಯನ್ನು ಬಯಸುವಂತಿರಬೇಕು ಎಂದು JMFC ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶೆ ಲಾವಣ್ಯ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ JMFC ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿಯ JMFC ನ್ಯಾಯಾಲಯದಿಂದ ವರ್ಗಾವಣೆಗೊಂಡಿರುವ ಹಿರಿಯ ನ್ಯಾಯಾಧೀಶೆ ಲಾವಣ್ಯರನ್ನ ಮಹಿಳಾ ವಕೀಲರು ಅರಿಶಿನ ಕುಂಕುಮ ಬಳೆ ಕೊಟ್ಟು ಸಂಪ್ರದಾಯದಂತೆ ಗೌರವಿಸಿ ಬೀಳ್ಕೊಟ್ಟು ಶುಭ ಹಾರೈಸಿದ್ದಾರೆ. ಹಿರಿಯ ನ್ಯಾಯಾಧೀಶೆ ಲಾವಣ್ಯ ಮಾತನಾಡಿ, ನ್ಯಾಯಪೀಠದಲ್ಲಿ ಕುಳಿತುಕೊಂಡ ತಕ್ಷಣ ನಾಗರಿಕರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನ್ಯಾಯಾಧೀಶರು ಆಲೋಚಿಸುತ್ತಾರೆ. ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ಸಲ್ಲಿಸುವ ಸೇವೆ ಅತ್ಯಂತ ಪವಿತ್ರವಾದದ್ದು. ಆದ್ದರಿಂದ ಸೇವೆಯ ಪವಿತ್ರತೆಯನ್ನ ಕಾಪಾಡಬೇಕಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಗುರಿಯನ್ನ ನಾವು ಮುಟ್ಟಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ.
ನಾವುಗಳು ಸಹ ಮೇಲೆ ಕೂತ್ಕೊಂಡಾಗ ತಪ್ಪುಗಳನ್ನ ಮಾಡೋದು ಸಹಜ. ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ನಾವು ಬಾರಿಂದ. ಸೊ ಬಾರಲ್ಲಿ ಹೇಗೆ ನಮ್ಮ JNN ಹೇಳಿದ್ರು, ಯಾವ ಥರ ಅಡ್ಜಸ್ಟ್ಮೆಂಟ್ ತಗೊಳ್ಳೋ ಒಂದು ಕಲೆ ಇರಬೇಕು ಅಂತ ಹೇಳಿ, ನಾನು ಪ್ರಾಕ್ಟೀಸಿಗೆ ಸೇರಿದಾಗ ಅದೇ ಥರ ಒಂದು ಸನ್ನಿವೇಶ ಬಂದಿತ್ತು. ತುಂಬ ಅಡ್ಜಸ್ಟ್ಮೆಂಟ್ಸ್ ಆಗಿತ್ತು. ಫೈನಲಿ ಅಂತ ಹೇಳಿ ಆರ್ಗ್ಯುಮೆಂಟ್ಸು, ಡಿಪೆಂಡೆಂಟ್ ಆರ್ಗ್ಯುಮೆಂಟ್ ಇತ್ತು. ಅಡ್ಜಸ್ಟ್ಮೆಂಟ್ಸ್ ತೊಗೊಂಡು ಬನ್ನಿ ಅಂತ ಕಳಿಸಿದ್ರು. ಅಲ್ಲೂ ಕೂಡ ಒಬ್ಬರು ಮೇಡಮೇ ಇದ್ದಿದ್ದು, ತುಂಬ ಸ್ಟ್ರಿಕ್ಟ್ ಇದ್ದರು ಅವರು. ಸೊ ಸಿವಿಲ್ ಕೋರ್ಟಲ್ಲಿ ವರ್ಕ್ ಮಾಡ್ತಿದ್ದು, ಅಲ್ಲಿ ಡೈರೆಕ್ಟ್ DJ ಆಗಿದ್ದು. ಎಲ್ಲರೂ DJ ಲೆವೆಲಲ್ಲೇ ಇರ್ತಾರಲ್ಲೆಲ್ಲ DJ ಇರ್ತಿದ್ದು. ತುಂಬ ಸ್ಟ್ರಿಕ್ಟ್ ಇದ್ದರು. ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಕೇಳಿದ್ರು, ಮೇಡಮ್ ಕೊಡಲಿಲ್ಲ. ಸೊ ಟೇಕನ್ ಆಸ್ ನಿಲ್. ಅದು ಫೈನಲಿ ಇತ್ತು, ಅಡ್ಜಸ್ಟ್ಮೆಂಟ್ ತೊಗೊಳಕ್ಕಾಗಲೇ ಇಲ್ಲ. ಅದು ಒಂದು ಕಲೆನೇ, ಅಡ್ಜಸ್ಟ್ಮೆಂಟ್ ತೊಗೊಳೋದು ಅಷ್ಟು ಈಸಿ ಅಲ್ಲ. JMFC ನ್ಯಾಯಾಲಯದ ನ್ಯಾಯಾಧೀಶ ಜೆ ರಂಗಸ್ವಾಮಿ ಮಾತನಾಡಿ, ಕಾನೂನು ಸೇವಾ ವ್ಯವಸ್ಥೆಯಲ್ಲಿ ಕಲಿಯುವಂಥದ್ದು ಬಹಳಷ್ಟು ಇರುತ್ತದೆ. ಅಂತಹ ವಿಶೇಷವಾದ ಗುಣಗಳನ್ನು ಹೊಂದಿರುವವರಲ್ಲಿ ನ್ಯಾಯಾಧೀಶರಾದ ಲಾವಣ್ಯ ಅವರು ಒಬ್ಬರಾಗಿದ್ದಾರೆ. ಕೋರ್ಟ್ ಕಲಾಪಗಳ ಸಮಯದಲ್ಲಿ ಎಲ್ಲರನ್ನ ಕುಟುಂಬದ ಸದಸ್ಯರಂತೆ ಭಾವಿಸಿಕೊಂಡು ಭಾವನಾತ್ಮಕವಾಗಿ ಚರ್ಚೆಯನ್ನ ಪ್ರಾರಂಭಿಸಿ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸುತ್ತಿದ್ದರು. ಇಂತಹ ಮೇರು ವ್ಯಕ್ತಿತ್ವವುಳ್ಳ ಇವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಂಬಡ್ತಿ ಸಿಗಲಿ ಎಂದು ತಿಳಿಸಿದ್ದಾರೆ. ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ನಡೀತಾ ಇರುವಾಗ ಮೇಡಮ್ ಅವರು ಆನ್ಸರ್ ಕೊಟ್ಟರೆ ಅದು ಬೈ ರೆಫರಿಂಗ್ ಪರ್ಟಿಕ್ಯುಲರ್ ಸೆಕ್ಷನ್ ಅಥವಾ ಬೈ ರೆಫರಿಂಗ್ ಜಡ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಮೆಂಟ್ ಅನ್ನು ರೆಫರ್ ಮಾಡಿಬಿಟ್ಟು ದಿಸ್ ಇಸ್ ದ ರೇಷಿಯೋ ಲೆಟರ್ ಬೈ ದಿ ಆನರಬಲ್ ಹೈಕೋರ್ಟ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬಿಟ್ಟು ಅಥಾರಿಟೇಟಿವ್ಲಿ ಶಿ ವಾಸ್ ಕ್ಲಾರಿಫೈಯಿಂಗ್ ಅವರ್ ಡೌಟ್ಸ್. ಆ ಥರ ಒಂದು ಅಕಾಡೆಮಿಕ್ ಇದಿದೆ. ಅವರು ತುಂಬ ಪುಸ್ತಕಗಳನ್ನು ಮತ್ತು ಮಾಹಿತಿಗಳನ್ನು ಜಾಸ್ತಿ ಅವರು ಕಲೆ ಹಾಕ್ತಾ ಇರ್ತಾರೆ. ಅಂತ ಆ ಒಂದು ವಿಶೇಷವಾದ ಗುಣಗಳನ್ನು ನಾವು ಅವರಲ್ಲಿ ನೋಡ್ಕೊಂಡಿದ್ದೆ. ನಂತರ ಕೂಡ ನಾನು ಇಲ್ಲಿ ಬಿಗಿನಿಂಗ್ ಬಂದಾಗ ಅವರು ಎಮೋಷನಲ್ ಅಂತ ನನಗೆ ಅನಿಸ್ತಿಲ್ಲ. ಆಮೇಲೆ ಗೊತ್ತಾಯ್ತು ಶಿ ಈಸ್ ವೆರಿ ಎಮೋಷನಲ್ ಅಂತ. ತುಂಬ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳಿಗೆ ಮತ್ತು ಇಲ್ಲಿ ಒಟ್ಟಾಗಿ ಕೆಲಸ ಮಾಡೋರಿಗೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಉಪಾಧ್ಯಕ್ಷ ರಾಮ್ಜಿ, ಕಾರ್ಯದರ್ಶಿ ಪ್ರಸನ್ನಕುಮಾರ್, ವಕೀಲರಾದ ಕರುಣಾ ಸಾಗರ್ ರೆಡ್ಡಿ, ಎಜಿ ಸುಧಾಕರ್, ಅಲ್ಲಾ ಬಕಾಶ್, ಬಿಆರ್ ನರಸಿಂಹನಾಯ್ಡು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ.
ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರೀಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಮಂಚೇನಹಳ್ಳಿಯಲ್ಲಿ ತಂಬಾಕು ನಿಯಂತ್ರಣ ಅಧಿಕಾರಿಗಳು ಕೋಟ್ಪಾ ದಾಳಿ ನಡೆಸಿ ತಂಬಾಕು ಕಾಯ್ದೆ ಉಲ್ಲಂಘನೆ ಮಾಡಿದವರ ವಿರುದ್ಧ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ. ಮಂಚೇನಹಳ್ಳಿಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಅಧಿಕಾರಿಗಳು ವಿವಿಧ ಅಂಗಡಿ ಮಳಿಗೆಗಳ ಮೇಲೆ ಕೋಟ್ಪಾ ದಾಳಿ ನಡೆಸಿದರು. ಈ ವೇಳೆ ಕೆಲ ಅಂಗಡಿಗಳಲ್ಲಿ ತಂಬಾಕು ಉತ್ಪನ್ನಗಳ ಕಾಯ್ದೆಯನ್ನು ಉಲ್ಲಂಘಿಸಿದವರ ವಿರುದ್ಧ ದಂಡ ವಿಧಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣಾಧಿಕಾರಿ ಮಂಜುನಾಥ್ ಮಾತನಾಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದರಿಂದ ಪರೋಕ್ಷವಾಗಿ ಇತರರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ನಿಯಮ ಉಲ್ಲಂಘಿಸಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡಿದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ದಿನ ಮಂಚೇನಹಳ್ಳಿಯಲ್ಲಿ ಕೋಟ್ಪಾ ದಾಳಿಯನ್ನು ನಡೆಸಲಾಗುತ್ತಿದ್ದು, ಇದರಿಂದ ಸಾರ್ವಜನಿಕರಲ್ಲಿ ಒಂದು ಮನವಿ, ಯಾವುದೇ ಒಂದು ಸಾರ್ವಜನಿಕರು ಸಹ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನು ಮಾಡಬಾರದು. ಇದರಿಂದ ಪರೋಕ್ಷ ಧೂಮಪಾನಕ್ಕೆ ಒಳಗಾಗಿ ಕ್ಯಾನ್ಸರ್ ಅಂತ ಮಹಾ ಕಾಯಿಲೆಗಳು ಬರ್ತದೆ. ಅದೇ ರೀತಿಯಾಗಿ ಶಾಲಾ ಆವರಣದಿಂದ 100 yards ಒಳಗಡೆ ಯಾರೂ ಸಹ ಧೂಮಪಾನ, ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡಬಾರದು. ಅದೇ ರೀತಿಯಾಗಿ ಅಂಗಡಿ ಮಾಲೀಕರು 18 ವರ್ಷದ ಒಳಗಡೆ ಇರುವಂತಹ ಯಾವುದೇ ಒಂದು ಮಕ್ಕಳಿಗೂ ಸಹ ತಂಬಾಕು ಉತ್ಪನ್ನಗಳನ್ನು ನೀಡಬಾರದು. ಎಲ್ಲ ಒಂದು ಕಾನೂನನ್ನು, ಕೋಟ್ಪಾ ಕಾನೂನನ್ನು ಉಲ್ಲಂಘನೆ ಮಾಡಿದವರಿಗೆ 200 ರೂಪಾಯಿವರೆಗೂ ದಂಡ ಹಾಕಬಹುದು. ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಂಬಾಕು ಉತ್ಪನ್ನಗಳನ್ನು ಏನಾದರೂ ಸಹ ಜಾಹೀರಾತುಗೊಳಿಸಿದರೆ ಅವರಿಗೆ 5,000 ರೂಪಾಯಿವರೆಗೂ ದಂಡ ಹಾಕ್ತಾರೆ. ಅದರಿಂದ ಸಾರ್ವಜನಿಕರಲ್ಲಿ ಒಂದು ಮನವಿ, ಯಾರೂ ಸಹ ಸಾರ್ವಜನಿಕವಾಗಿ ಧೂಮಪಾನವನ್ನು ಮಾಡಬಾರದು. ಆದಷ್ಟು ಸಹ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಸಹಕಾರ ನೀಡಬೇಕಾಗಿ. ದಾಳಿ ವೇಳೆ ಒಟ್ಟು 21 ಪ್ರಕರಣಗಳಿಗೆ ದಂಡ ವಿಧಿಸಲಾಯಿತು. ಈ ಸಂದರ್ಭದಲ್ಲಿ ರಾಘವೇಂದ್ರ ರೆಡ್ಡಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಉಮಾಶಂಕರ್ ಮತ್ತು ರುದ್ರಪ್ಪ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಅರುಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಭಾವೈಕ್ಯ ಯೋಜನಾ ಸಂಘ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಟ್ರಸ್ಟ್, ಬೆಂಗಳೂರು ಗ್ರೀನ್ ಥಾಟ್ಸ್ ಫೌಂಡೇಶನ್ ಚಿಕ್ಕಬಳ್ಳಾಪುರ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಪ್ರಸ್ತುತ ವ್ಯವಸಾಯ ಪದ್ಧತಿಯಿಂದ ಮಣ್ಣಿನ ಆರೋಗ್ಯ ಮತ್ತು ಜೀವನ ವೈವಿಧ್ಯತೆಯ ಮೇಲೆ ಉಂಟಾಗುವ ಪರಿಣಾಮಗಳು, ಜಾಗತಿಕ ಪರಿಸರ ವ್ಯವಸ್ಥೆಯ ಮೇಲೆ ಹವಾಮಾನ ವೈಪರೀತ್ಯದ ಪರಿಣಾಮ ವಿಷಯಗಳ ಕುರಿತು ಪ್ರಬಂಧ ಸ್ಪರ್ಧೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಪ್ರಸ್ತುತ ಕಾಲಘಟ್ಟದಲ್ಲಿ ಸುಸ್ಥಿರ ನೀರಿನ ನಿರ್ವಹಣೆಯ ಅಗತ್ಯತೆ,
ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಇರುವ ಪರಿಣಾಮಕಾರಿ ವಿಧಾನ, ಪುನರ್ಬಳಕೆ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಮುಂದೆ ಕೊಡಿ. ಎಲ್ಲ ಒಂದು ರೀತಿಯ ದುಷ್ಪರಿಣಾಮ ಬೀಳ್ತದೋ ಇದನ್ನ ನಿವಾರಣೆ ಮಾಡಬೇಕು, ತಡೆಗಟ್ಟಬೇಕು ಅಂದ್ರೆ ಕೇವಲ ನಾನು ಒಬ್ಬಳಿಂದ ತಡೆಗಟ್ಟಬೇಕು, ಕೇವಲ ನಾನು ಒಬ್ಬಳಿಂದ ಆಗುತ್ತೆ ಅಂದ್ರೆ ಸಾಧ್ಯ ಆಗುದಿಲ್ಲ. ಎಲ್ಲರೂ ಕೂಡ ಅದಕ್ಕೋಸ್ಕರ ಕೈ ಜೋಡಿಸ್ಬೇಕು ಅಂತಂದ್ರೆ ಹಲವಾರು ಕಾರ್ಯಕ್ರಮ ಮಾಡ್ತಾರೆ, ಕಾನೂನುಗಳು ಮಾಡ್ತಾರೆ. ಈ ತರ ಮಾಡೋದ್ರಿಂದ ಯಾರು ಪರಿವರ್ತನೆ ಅವರಲ್ಲಿ ಅವ್ರ ಮನಸ್ಸಲ್ಲಿ ಬರಬೇಕು. ವಿದ್ಯಾರ್ಥಿನಿಯರು ತುಂಬಾ ಉತ್ಸಾಹದಿಂದ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ತಾಪಮಾನ ಹೆಚ್ಚಳ, ಗಗನಕ್ಕೇರಿದ ಹುರುಳಿಕಾಯಿ ಬೆಲೆ, ಮೂಗಿನ ಮೇಲೆ ಬೆರಳಿಟ್ಟುಕೊಂಡ ಗ್ರಾಹಕರು. ಜಮೀನಿನಲ್ಲಿ ಜಿಂಕೆ ಶವ ಪತ್ತೆ, ಆತಂಕ ಸೃಷ್ಟಿಸಿದ ಹೆಜ್ಜೆ ಗುರುತು, ಭಯಭೀತರಾಗಿರುವ ಗ್ರಾಮಸ್ಥರು. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ್ದ ಪೊಲೀಸ್ ಪೇದೆಗಳು, ಮೇಲಾಧಿಕಾರಿಗಳ ವೈಖರಿಗೆ ಆಕ್ರೋಶ, ಬೆನ್ನಿಗೆ ನಿಂತ ಅಹಿಂದ ಸಂಘಟನೆಗಳ ಒಕ್ಕೂಟ. ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಸಹಜ, ಸೇವೆಯಲ್ಲಿ ಸಮಾಜದ ಏಳಿಗೆ ಬಯಸಬೇಕು, ನ್ಯಾಯಾಧೀಶರಾದ ಲಾವಣ್ಯ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.